ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಸನಾತನೀಯರು ಹಾಗೂ ಸನಾತನ ಧರ್ಮ ಕೇವಲ ಭಾರತಕ್ಕೆ ಮೀಸಲಾಗಿದೆಯಾ? ಈ ಪ್ರಶ್ನೆಗೆ ಉತ್ತರ ಇಲ್ಲ ಅಂತಾನೆ ಹೇಳಬಹುದು. ಯಾಕಂದ್ರೆ ಈ ಧರ್ಮ ವಿಶ್ವದ ನಾನಾ ಭಾಗಗಳಲ್ಲಿ ಹರಡಿಕೊಂಡಿದೆ. ಅದು ಆಗಾಗ್ಗೆ ಬಯಲಿಗೆ ಬರ್ತಾ ಇರುತ್ತೆ. ಅದರಲ್ಲೂ ಕಟ್ಟ ಮುಸ್ಲಿಂ ರಾಷ್ಟ್ರಗಳಲ್ಲೂ ಬಹುತೇಕ ಹಿಂದೂಗಳಿದ್ರು, ಹಿಂದೂ ದೇಗುಲಗಳು ಇದ್ವು ಅನ್ನೋದಕ್ಕೆ ಹಲವಾರು ಸಾಕ್ಷಿಗಳು ದೊರಕ್ತಾ ಇವೆ. ಅವುಗಳಲ್ಲಿ ಸೌದಿ ಅರೇಬಿಯಾದಲ್ಲಿ ಪತ್ತೆಯಾಗಿರುವ 8,000 ವರ್ಷಗಳ ಹಿಂದಿನ ದೇಗುಲವೂ ಒಂದು. ಅಷ್ಟಕ್ಕೂ ಪತ್ತೆಯಾದ ಆ ದೇವಾಲಯದ ಕುರಿತಾದ ಕೆಲವೊಂದಷ್ಟು ಕೌತುಕ ವಿಚಾರಗಳನ್ನು ಈ ಸಂಚಿಕೆಯಲ್ಲಿ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಎಲ್ಲ ವಿಧದ ತ್ವಚೆಯ ಸಮಸ್ಯೆಗಳಿಗೆ ಧೀಮಹಿ ಪ್ರಾಡಕ್ಟ್ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಕೇವಲ 3 ದಿನದಲ್ಲೇ ವ್ಯತ್ಯಾಸ ನೋಡ್ತೀರಾ. ಯಾವುದೇ ಅಡ್ಡ ಪರಿಣಾಮಗಳಿಲ್ಲ. ಕೆಮಿಕಲ್ ರಹಿತವಾದ 16 ನೈಸರ್ಗಿಕ ಪದಾರ್ಥಗಳ ಮಿಶ್ರಣದಿಂದ ತಯಾರಾದ 100% ಆರ್ಗ್ಯಾನಿಕ್ ಧೀಮಹಿ ಪ್ರಾಡಕ್ಟ್. ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ದೂರವಾಣಿಗೆ ಸಂಪರ್ಕಿಸಿ. ಸ್ನೇಹಿತರೆ, ಹಿಂದುತ್ವ, ಹಿಂದೂ ದೇವರು ಹಾಗೂ ಹಿಂದೂ ದೇಗುಲಗಳ ಬಗ್ಗೆ ಕೆಲ ಬುದ್ಧಿಜೀವಿಗಳು ಅನೇಕ ಕೊಂಕು ಮಾತುಗಳನ್ನು ಆಡ್ತಾನೆ ಇರ್ತಾರೆ. ಆದರೆ ಇದೇ ಸನಾತನ ಧರ್ಮ ವಿಶ್ವದಾದ್ಯಂತ ಕೀರ್ತಿ ಪಡೆದುಕೊಂಡಿದೆ. ಇದಕ್ಕೆ ಸಾವಿರಾರು ವರ್ಷಗಳ ಇತಿಹಾಸ ಇದೆ ಅಂತ ಹೇಳಿದ್ರೂ ನಂಬಲು ಮಾತ್ರ ಅವರು ತಯಾರಿಲ್ಲ. ಆದರೆ ಸನಾತನ ಧರ್ಮ ಎಂಥದ್ದು, ಅದು ಎಲ್ಲೆಲ್ಲ ಕಂಪು ಸೂಸಿತ್ತು ಅನ್ನೋದು ದಾಖಲೆಗಳ ಸಮೇತ ಹೊರ ಜಗತ್ತಿಗೆ ಅನಾವರಣ ಆಗ್ತಾ ಇದೆ. ಇಲ್ಲೊಂದು ವಿಷಯ ಹೇಳಬೇಕಂದ್ರೆ, ಕಟ್ಟ ಮುಸ್ಲಿಂ ರಾಷ್ಟ್ರಗಳಲ್ಲೂ ಹಿಂದೂ ಧರ್ಮದ ಸಂಕೇತಗಳು ದೊರಕಿವೆ. ಅವುಗಳೆಲ್ಲ ಹಿಂದುತ್ವ ಹಾಗೂ ಹಿಂದೂಗಳ ಆಚಾರ ವಿಚಾರಗಳ ಬಗ್ಗೆ ಲಘುವಾಗಿ ಮಾತನಾಡಿ ಒಣ ಚಪ್ಪಾಳೆ ಹೊಡೆಸಿಕೊಳ್ಳೋರ ಮುಖಕ್ಕೆ ರಾಚುವಂತಿದೆ. ಅಂಥದ್ದೇ ಒಂದು ವಿಸ್ಮಯಕಾರಿ ವಿಚಾರವನ್ನ ಈ ಸಂಚಿಕೆಯಲ್ಲಿ ಹೇಳ್ತಾ ಹೋಗ್ತೀನಿ. ಅದಕ್ಕೆ ಸಾಕ್ಷಿಯಾಗಿ ನಿಂತಿರೋದು ಸೌದಿ ಅರೇಬಿಯಾ. ಸೌದಿ ಅರೇಬಿಯಾ ಕಟ್ಟಾರ್ ಮುಸ್ಲಿಂ ರಾಷ್ಟ್ರ ಅನ್ನೋದರಲ್ಲಿ 2 ಮಾತಿಲ್ಲ. ಮೊಹಮ್ಮದ್ ಪೈಗಂಬರರು ಜನಿಸಿದ್ದೇ ಇಲ್ಲಿ. ಸಾಲದಕ್ಕೆ ಮುಸಲ್ಮಾನರ ಧರ್ಮ ಕೇಂದ್ರ ಮೆಕ್ಕಾ ಇರೋದು ಕೂಡ ಇಲ್ಲೇ. ಆದರೆ ಇದೇ ಮುಸ್ಲಿಂ ರಾಷ್ಟ್ರದಲ್ಲಿ ಹಿಂದುತ್ವದ ಕುರುಹು ಪತ್ತೆಯಾಗೋದು ಅಂದ್ರೆ ಅದು ಅಚ್ಚರಿಯ ವಿಷಯವೇ. ಸೌದಿ ಅರೇಬಿಯಾದಲ್ಲಿ ಸಾವಿರಾರು ವರ್ಷಗಳ ಹಿಂದಿನ ದೇವಾಲಯ ಪತ್ತೆಯಾಗಿದೆ. ಸೌದಿಯ ಕರಾವಳಿ ನಗರದ ಸಮಗ್ರ ಸಮೀಕ್ಷೆಯನ್ನ ಹೊಸ ತಂತ್ರಜ್ಞಾನದ ಮೂಲಕ ನಡೆಸಲಾಯಿತು. ಈ ವೇಳೆ ಪುರಾತತ್ವ ಶಾಸ್ತ್ರಜ್ಞರು ಇಲ್ಲಿ ದೇವಾಲಯವನ್ನ ಪತ್ತೆ ಹಚ್ಚಿದ್ದಾರೆ. ಇದು ಕೇವಲ ಭಾರತ ಮತ್ತು ಸೌದಿ ಅರೇಬಿಯಾದ ಗಮನವನ್ನ ಮಾತ್ರ ಸೆಳೆದಿಲ್ಲ, ಇಡೀ ಜಗತ್ತನ್ನೇ ನಿಬ್ಬೆರಗಾಗಿಸಿದೆ. ಅಷ್ಟಕ್ಕೂ ಇಲ್ಲಿ ಪತ್ತೆಯಾಗಿರೋದು 100, 200, 300 ವರ್ಷಗಳ ಹಿಂದಿನ ದೇಗುಲವಲ್ಲ. ಬದಲಿಗೆ ಸುಮಾರು 8,000 ವರ್ಷಗಳಷ್ಟು ಹಳೆಯದಾದ ಧಾರ್ಮಿಕ ಕೇಂದ್ರ. ಅಷ್ಟಕ್ಕೂ ಇದು ಹೇಗಪ್ಪ ಪತ್ತೆಯಾಯಿತು ಅಂದ್ರೆ, ಸೌದಿ ಅರೇಬಿಯಾದ ರಿಯಾದ್ನ ನೈಋತ್ಯ ಪ್ರದೇಶದಲ್ಲಿನ ಕರಾವಳಿ ನಗರದ ಉತ್ಖನನ ಮಾಡುವ ವೇಳೆಯಲ್ಲಿ. ಇದರಲ್ಲಿ ಐತಿಹಾಸಿಕ ದೇವಾಲಯದ ಚಿಹ್ನೆಗಳು ಮತ್ತು ಅನೇಕ ಶಾಸನಗಳು ಕಂಡುಬಂದಿವೆ. ಸೌದಿ ಅರೇಬಿಯಾದ ಪುರಾತತ್ವ ಶಾಸ್ತ್ರಜ್ಞರ ತಂಡ FPH ಸೆಟ್ನಲ್ಲಿ ಹೊಸ ತಂತ್ರಜ್ಞಾನದ ಯಂತ್ರಗಳೊಂದಿಗೆ ಈ ಧಾರ್ಮಿಕ ಕೇಂದ್ರವನ್ನು ಪತ್ತೆ ಹಚ್ಚಿದ್ದು ಇದು ಹಿಂದುತ್ವ ಹಾಗೂ ಅದರ ಅಸ್ತಿತ್ವದ ಬಗ್ಗೆ ಮತ್ತೊಂದಷ್ಟು ಹೊಸ ಆಲೋಚನೆಗಳನ್ನು ಹುಟ್ಟುಹಾಕಿದೆ. ಈ ಆವಿಷ್ಕಾರಕ್ಕೆ ಉತ್ತಮ ಗುಣಮಟ್ಟದ ವೈಮಾನಿಕ ಛಾಯಾಗ್ರಹಣ, ಡ್ರೋನ್ಗಳು, ರಿಮೋಟ್ ಸೆನ್ಸಿಂಗ್, ಲೇಸರ್ ಸೆನ್ಸಿಂಗ್ ಮತ್ತು ಇತರ ಹಲವು ಸಮೀಕ್ಷೆಗಳನ್ನು ಬಳಸಲಾಗಿದೆ. ಟೆಂಪಲ್ ಡಿಸ್ಕವರಿ ಸೌದಿ ಗ್ಯಾಜೆಟ್ನಲ್ಲಿ ಪ್ರಕಟವಾದ ವರದಿಯ ಪ್ರಕಾರ ಈ ಪ್ರಮುಖ ಪ್ರದೇಶವು ಕಳೆದ 40 ವರ್ಷಗಳಿಂದ ಪುರಾತತ್ವ ಇಲಾಖೆಯ ಜನರಿಗೆ ಹಾಟ್ ಸ್ಪಾಟ್ ಆಗಿದೆ. ಅಷ್ಟಕ್ಕೂ ಇದು ಇದ್ದದ್ದು ಒಂದು ವಾಣಿಜ್ಯ ಸಂಕೀರ್ಣದಲ್ಲಿ. ಇದನ್ನ ಕೆಡವಿದಾಗ ಈ ದೇಗುಲ ಕಂಡುಬಂದಿದೆ. ಇದರ ಹೆಸರು ರಾಕ್ ಕ್ಯಾಟ್ ದೇಗುಲ ಅಂತ. ಈ ದೇವಾಲಯ ತುವಾಕ್ ಪರ್ವತದ ದಡದಲ್ಲಿದೆ. ಇದನ್ನ ಈಗ ಅಲ್ಫೋ ಅಂತ ಕರೀತಾರೆ. ಇದರಲ್ಲಿ ಬಲಿಪೀಠದ ಭಾಗಗಳ ಅವಶೇಷಗಳು ಕೂಡ ಕಂಡುಬಂದಿವೆ. ಇದು ಏನನ್ನ ಹೇಳುತ್ತೆ ಅಂದ್ರೆ, ಇಲ್ಲಿ 8,000 ವರ್ಷಗಳ ಹಿಂದೆ ಹಿಂದುತ್ವ ಪ್ರವರ್ಧಮಾನದಲ್ಲಿತ್ತು. ಇಲ್ಲಿ ಹಿಂದೂಗಳು ಪ್ರಬಲರಾಗಿದ್ರು. ಪೂಜೆ ಪುನಸ್ಕಾರ, ಹೋಮ ಹವನಗಳು ನಡೀತಿದ್ವು ಅನ್ನೋದಕ್ಕೆ ಇವೆಲ್ಲವೂ ಸಾಕ್ಷಿಯಾಗಿವೆ. ಇದನ್ನ ಅವಲೋಕನ ಮಾಡಿದ್ರೆ ಅವರ ಪೂಜೆ ಮತ್ತು ಯಜ್ಞದಂತಹ ಆಚರಣೆಗಳು ಅಂದಿನ ಜನರ ಜೀವನದಲ್ಲಿ ಬಹಳ ಮುಖ್ಯವಾಗಿರಬೇಕು ಅನ್ನೋದು ಗೊತ್ತಾಗತ್ತೆ. ಉತ್ಖನನದಲ್ಲಿ ಒಂದು ಶಾಸನವೂ ಕೂಡ ಕಂಡುಬಂದಿದೆ. ಅದು ಅಲ್ಫೋಪಿಹ್ ದೇವತೆಯ ಅಸ್ತಿತ್ವವನ್ನು ದೃಢೀಕರಿಸುತ್ತೆ. ಉತ್ಖನನದ ಮೂಲಕ ಪುರಾತನ ದೊಡ್ಡ ನಗರವನ್ನು ಕಂಡುಹಿಡಿಯಲಾಗಿದೆ. ಅದರ ಮೇಲೆ ಮೂಲೆಯಲ್ಲಿ ಕೆಲವು ಗೋಪುರಗಳನ್ನು ಕೂಡ ನಿರ್ಮಿಸಲಾಗಿದೆ. ಇಲ್ಲಿ ಮತ್ತೊಂದು ವಿಚಾರವನ್ನು ಗಮನಿಸಬೇಕು. ಅದೇನೆಂದ್ರೆ, ಈಗ ಸೌದಿ ಅರೇಬಿಯಾದಲ್ಲಿ ನೀರಿಗೆ ಹಾಹಾಕಾರ ಅನ್ನೋದು ಗೊತ್ತೇ ಇದೆ. ಆದರೆ 8,000 ವರ್ಷಗಳ ಹಿಂದೆ ಹೀಗಿರಲಿಲ್ಲ ಅನ್ನೋದು ಇಲ್ಲಿ ಪತ್ತೆಯಾಗಿರೋ ದೇಗುಲದಿಂದ ಗೊತ್ತಾಗತ್ತೆ. ಈ ಸಂಶೋಧನೆಯ ಸಮಯದಲ್ಲಿ ಕಾಲುವೆಗಳು, ನೀರಿನ ಕೊಳಗಳು ಮತ್ತು ಪ್ರಪಂಚದ ಅತ್ಯಂತ ಒಣ ನೆಲದಲ್ಲಿ 100 ಹೊಂಡಗಳು ಸೇರಿದಂತೆ ಸಂಕೀರ್ಣ ನೀರಾವರಿ ವ್ಯವಸ್ಥೆ ಹೇಗಿತ್ತು ಅನ್ನೋದನ್ನು ಇದು ಗೊತ್ತುಪಡಿಸುತ್ತೆ. ಇನ್ನು ಈ ದೇಗುಲ ಹೇಗೆ ನಿರ್ಮಾಣವಾಗಿದೆ, ಇದಕ್ಕೆ ಏನೆಲ್ಲ ಬಳಸಲಾಗಿದೆ ಅನ್ನೋದು ಕೂಡ ಸಂಶೋಧನೆಯಿಂದ ಗೊತ್ತಾಗಿದೆ.
ಈ ದೇವಸ್ಥಾನವನ್ನ ಬೃಹತ್ ಬಂಡೆಗಳನ್ನು ಕತ್ತರಿಸಿ ತಂದು ಕಟ್ಟಲಾಗಿದೆ. ಇನ್ನು ಇದು ನಾಗರಿಕತೆಯ ಆರಂಭ ಕಾಲದಲ್ಲೇ ನಿರ್ಮಾಣ ಮಾಡಲಾಗಿದೆ ಅನ್ನೋದು ತಿಳಿದು ಬಂದಿದೆ. ಮತ್ತಷ್ಟು ಹೇಳಬೇಕಂದ್ರೆ ಆ ಕಾಲದಲ್ಲೇ ಪಶು ಸಂಗೋಪನೆ ಬಹಳ ಚೆನ್ನಾಗಿತ್ತು. ಜನರು ಕೃಷಿಯ ಜೊತೆ ಪಶು ಸಂಗೋಪನೆಯನ್ನ ಚೆನ್ನಾಗಿ ಮಾಡ್ತಿದ್ರು ಅನ್ನೋದನ್ನ ಇಲ್ಲಿ ದೊರಕಿರುವ ಅವಶೇಷಗಳು ಸಾಕ್ಷೀಕರಿಸುತ್ತವೆ. ಅಷ್ಟೇ ಅಲ್ಲ, ಇಲ್ಲಿ ಅನೇಕ ಕಟ್ಟಡಗಳು ಕೂಡ ದೊರಕಿವೆ. ಅವುಗಳನ್ನು ನೋಡಿದ್ರೆ ಆ ಕಾಲದಲ್ಲಿ ಜನರು ಗುಂಪು ಗುಂಪುಗಳಾಗಿ ವಾಸ ಮಾಡ್ತಿದ್ರು, ಅಂದ್ರೆ ತುಂಬು ಕುಟುಂಬಗಳನ್ನ ಹೊಂದಿದ್ರು ಅನ್ನೋದು ಗೊತ್ತಾಗತ್ವೆ. ಇನ್ನು ಇಲ್ಲಿನ ಗೋಡೆಗಳಲ್ಲಿ ಅನೇಕ ಬರಹಗಳಿದ್ದು ಅವುಗಳಲ್ಲಿ ಇರುವ ಬರಹ ಏನಂದ್ರೆ ದೇಗುಲದಲ್ಲಿ ಹಿಂದೆ ಹೋಮ ಹವನಗಳು ನಡೀತಾ ಇದ್ವು ಅನ್ನೋದರ ಉಲ್ಲೇಖವಾಗಿದೆ. ಇದರ ಜೊತೆ ಕಳೆದ 40 ವರ್ಷಗಳಿಂದ ಇಲ್ಲಿ ಅನೇಕ ಉತ್ಖನನಗಳು ನಡೆದಿವೆ. ಇದರಿಂದ ಹಲವಾರು ವಿಷಯಗಳು ಬಯಲಿಗೆ ಬಂದಿವೆ. ಆದರೆ ಇಲ್ಲಿ ಹಿಂದೂ ದೇಗುಲ ಪತ್ತೆಯಾಗಿದ್ದು ಮಾತ್ರ ಅತ್ಯಂತ ಮಹತ್ವದ್ದು ಅನಿಸಿಕೊಂಡಿದೆ. ಹಾಗಿದ್ರೆ ಯಾವ ದೇವರ ಆರಾಧನೆ ಮಾಡಲಾಗ್ತಿತ್ತು ಅನ್ನೋದು ಕೂಡ ಇಲ್ಲಿ ಪ್ರಶ್ನೆ. ಹೇಳಬೇಕಂದ್ರೆ ಈ ಪ್ರದೇಶದಲ್ಲಿ ಹೆಣ್ಣು ದೇವರನ್ನ ಆರಾಧಿಸಲಾಗ್ತಿತ್ತು ಅನ್ನೋದು ಸಂಶೋಧನೆಯಿಂದ ಗೊತ್ತಾಗಿದೆ. ಅದು ಯಾವ ದೇವತೆ ಅಂದ್ರೆ ಕೆಹಲ್ ಅನ್ನೋ ದೇವತೆಯನ್ನ ಇಲ್ಲಿ ಪೂಜಿಸ್ತಾ ಇದ್ರಂತೆ. ಅಂದಿನ ಕಾಲದಲ್ಲಿ ಪ್ರಪಂಚದ ಯಾವ ದೇಶಗಳಲ್ಲೂ ಮೂರ್ತಿ ಆರಾಧನೆ ಇಲ್ಲ ಅಂತಾನೆ ಹೇಳಬಹುದು. ಹೀಗಿರುವಾಗ ಸೌದಿ ಅರೇಬಿಯಾದಲ್ಲಿ ದೇಗುಲ ಪತ್ತೆಯಾಗಿರುವುದು ಇಲ್ಲಿ ಹಿಂದೂಗಳು ಇದ್ದರೂ ಅವರು ಇಲ್ಲೊಂದು ದೇಗುಲವನ್ನ ನಿರ್ಮಾಣ ಮಾಡಿದ್ರು ಅನ್ನೋದನ್ನ ಸಾರಿ ಹೇಳುತ್ತೆ. ಎಲ್ಲ ವಿಧದ ತ್ವಚೆಯ ಸಮಸ್ಯೆಗಳಿಗೆ ಧೀಮಹಿ ಪ್ರಾಡಕ್ಟ್ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಕೇವಲ 3 ದಿನದಲ್ಲೇ ವ್ಯತ್ಯಾಸ ನೋಡ್ತೀರಾ. ಯಾವುದೇ ಅಡ್ಡ ಪರಿಣಾಮಗಳಿಲ್ಲ. ಕೆಮಿಕಲ್ ರಹಿತವಾದ 16 ನೈಸರ್ಗಿಕ ಪದಾರ್ಥಗಳ ಮಿಶ್ರಣದಿಂದ ತಯಾರಾದ 100% ಆರ್ಗ್ಯಾನಿಕ್ ಧೀಮಹಿ ಪ್ರಾಡಕ್ಟ್. ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ದೂರವಾಣಿಗೆ ಸಂಪರ್ಕಿಸಿ. ಅಷ್ಟೇ ಅಲ್ಲ, ಇಲ್ಲಿ ಇಷ್ಟೊಂದು ಕೋಟೆ ಕೊತ್ತಲಗಳಿವೆ, ದೊಡ್ಡ ದೊಡ್ಡ ಮಹಲುಗಳ ಕುರುಹುಗಳಿವೆ. ಈ ಸ್ಥಳದಲ್ಲಿ ಹೊಸ ಸಂಶೋಧನೆಯ ಸಮಯದಲ್ಲಿ 2807 ಸಮಾಧಿಗಳು ಈ ದೇವಾಲಯಕ್ಕೆ ಬಹಳ ಹತ್ತಿರದಲ್ಲಿ ಸಿಕ್ಕಿವೆ. ಮೃತರು ಯಾವ ಧರ್ಮಕ್ಕೆ ಸೇರಿದವರು ಎಂಬ ಬಗ್ಗೆ ಇನ್ನೂ ಮಾಹಿತಿ ಇಲ್ಲ. ಇಲ್ಲಿ ಕಂಡುಬರುವ ಸಮಾಧಿಗಳು ವಿಭಿನ್ನ ಕಾಲದವು ಅಂತ ಹೇಳಲಾಗ್ತಾ ಇದೆ. ಮತ್ತೊಂದು ಕಡೆ ಸೌದಿ ಈ ಹಿಂದೆ ಇದೇ ಭಾಗದಲ್ಲಿ ಕಿಂಡಾ ಎಂದು ಕರೆಯಲ್ಪಡುವ ಸಾಮ್ರಾಜ್ಯವು ಅಸ್ತಿತ್ವದಲ್ಲಿತ್ತು. ಕಿಂಡಾ ಸಾಮ್ರಾಜ್ಯವು 5 ಮತ್ತು 6ನೇ ಶತಮಾನಗಳಲ್ಲಿ ಉತ್ತರ ಮತ್ತು ಮಧ್ಯ ಅರೇಬಿಯನ್ ಅಲೆಮಾರಿ ಬುಡಕಟ್ಟುಗಳ ಒಕ್ಕೂಟವಾಗಿತ್ತು. ಐತಿಹಾಸಿಕವಾಗಿ ಇದು ಮೊದಲ ಅಲೆಮಾರಿ ಅರೇಬಿಯನ್ ರಾಜಪ್ರಭುತ್ವವೆಂದು ಗುರುತಿಸಲ್ಪಟ್ಟಿದೆ. ಆಗ ಇದು ನಿರ್ಮಾಣವಾಗಿದೆ ಅಂತಾನೂ ಹೇಳಲಾಗತ್ತೆ. ಈ ದೇವಾಲಯದ ಆವಿಷ್ಕಾರವು ಇಲ್ಲಿನ ಜನರು ಪೂಜೆಯನ್ನ ನಂಬಿದ್ರು ಎಂಬುದನ್ನು ತೋರಿಸುತ್ತೆ. ಈ ದೇವಾಲಯದ ಹೊರತಾಗಿ ಪುರಾತತ್ವ ಶಾಸ್ತ್ರದ ತಂಡವು ಇನ್ನೂ ಅನೇಕ ಪ್ರಮುಖ ಮಾಹಿತಿಯನ್ನ ಕಲೆ ಹಾಕ್ತಾ ಇದೆ. ಆ ಕಾಲದ ಜನರು ನೀರಿಗಾಗಿ ತಂತ್ರಜ್ಞಾನವನ್ನ ಹೇಗೆ ಬಳಸಿದ್ರು, ಅವರು ದೈನಂದಿನ ಜೀವನವನ್ನ ಹೇಗೆ ನಡೆಸ್ತಿದ್ರು ಅನ್ನೋದರ ಮೇಲೆ ಬೆಳಕು ಚೆಲ್ತಿದೆ. ಆಧುನಿಕ ಕಾಲದಲ್ಲಿ ಸೌದಿ ಅರೇಬಿಯಾ ಇಸ್ಲಾಮಿಕ್ ರಾಷ್ಟ್ರವಾಗಿ ಪರಿವರ್ತನೆಗೊಂಡಿದ್ದರೂ ಈ ಪ್ರಾಚೀನ ದೇವಾಲಯದ ಆವಿಷ್ಕಾರವು ರಾಜ್ಯದ ಐತಿಹಾಸಿಕ ಭೂ ದೃಶ್ಯದ ಬಗ್ಗೆ ಸಾಂಪ್ರದಾಯಿಕ ನಿರೂಪಣೆಗಳನ್ನು ಪ್ರಶ್ನಿಸ್ತಾ ಇದೆ. ಇದು ಪ್ರಾಚೀನ ಕಾಲದಲ್ಲಿ ಈ ಪ್ರದೇಶದಲ್ಲಿ ಪ್ರವರ್ಧಮಾನಕ್ಕೆ ಬಂದ ಸಂಸ್ಕೃತಿಗಳು ಮತ್ತು ನಂಬಿಕೆಗಳ ವೈವಿಧ್ಯಮಯವನ್ನ ಎತ್ತಿ ತೋರಿಸುತ್ತೆ. ಹೇಳಬೇಕಂದ್ರೆ ಇವತ್ತು ಸೌದಿ ಅರೇಬಿಯಾ ಸಂಪೂರ್ಣ ಮುಸ್ಲಿಂ ರಾಷ್ಟ್ರವಾಗಿದೆ. ಆದರೆ ಪತ್ತೆಯಾದ 8000 ವರ್ಷಗಳ ಹಿಂದಿನ ದೇಗುಲವನ್ನು ನೋಡಿದರೆ ಇದು ಹಿಂದೂ ದೇಶವಾಗಿತ್ತಾ, ಇಲ್ಲ ಬಹುತೇಕ ಹಿಂದೂಗಳು ಇಲ್ಲಿ ವಾಸವಾಗಿದ್ರಾ ಅನ್ನೋ ಪ್ರಶ್ನೆಗಳು ಏಳುತ್ತವೆ. ಹಾಗೆ ಈ ಪ್ರದೇಶವನ್ನ ಹಿಂದೂ ರಾಜರುಗಳು ಆಳ್ವಿಕೆ ಮಾಡ್ತಾ ಇದ್ರ, ಇದರಿಂದಲೇ ಇಲ್ಲಿ ಹಿಂದೂ ದೇವಾಲಯ ನಿರ್ಮಾಣಗೊಂಡಿತ್ತಾ ಅನ್ನೋದು ಕೂಡ ಕಾಡತ್ತೆ. ಹಿಂದೂ ಧರ್ಮ, ಹಿಂದೂ ಧರ್ಮದ ಅಸ್ತಿತ್ವ ಹಾಗೂ ಹಿಂದೂ ದೇಗುಲಗಳು ಹಾಗೂ ದೇವರುಗಳ ಬಗ್ಗೆ ಕೀಳಾಗಿ ಮಾತನಾಡಿ ಅಪಹಾಸ್ಯ ಮಾಡೋರಿಗೆ ನಮ್ಮಲ್ಲೇನೂ ಕಡಿಮೆ ಇಲ್ಲ. ಆದರೆ ಸಾವಿರಾರು ವರ್ಷಗಳ ಹಿಂದೆ ದೂರದ ದೇಶಗಳಲ್ಲೂ ಸನಾತನ ಧರ್ಮ ಆಚರಣೆಯಲ್ಲಿತ್ತು. ಹಿಂದೂ ದೇವಾನುದೇವತೆಗಳನ್ನು ಅಲ್ಲಿ ಪೂಜಿಸಲಾಗ್ತಿತ್ತು ಅನ್ನೋದಕ್ಕೆ ಇಲ್ಲಿ ಪತ್ತೆಯಾಗಿರೋ ದೇಗುಲವೇ ಸಾಕ್ಷಿಯಾಗಿ ನಿಲ್ಲುತ್ತೆ. ಇಂಥವುಗಳನ್ನು ನೋಡಿದ ಮೇಲಾದರೂ ಸನಾತನ ಧರ್ಮದ ಬಗ್ಗೆ ಲಘುವಾಗಿ ಮಾತನಾಡೋರು ತಮ್ಮ ಬಾಯಿಗೆ ಬೀಗ ಹಾಕಿಕೊಳ್ಳಲಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.